ಅಯ್ಯೋ, ಯಾರು ತಡೆಯುವವರು? ಯಾರು ತಡೆಯುವವರು? ಶಾಂತರಾಗಿ ಆಕ್ರೋಶದಿಂದ ಅತಿರೇಕದ ನಿರ್ಣಯ ಬೇಡ. ಗುರುಗಳೇ, ಅವನಿಗೆ ಶಾಪ ಕೊಡಿ, ಶಾಪ ಕೊಡಿ. ಸಾಲದು. ನಮ್ಮ ಮೇಲೆ ಅತಿಶಯವಾದ ಪ್ರೀತಿಯಿಂದ ಶಾಂತ ಶರದಿಯಂತಿದ್ದವರು ವಡವಾಗ್ನಿಯಂತೆ ಎದ್ದು ನಿಂತಿದ್ದೀರಿ. ಆದರೆ ತಮ್ಮ ಆಕ್ರೋಶ ನನ್ನ ಧರ್ಮಾಚರಣೆಗೆ ಭಂಗ ತರಕೂಡದಲ್ಲ ಗುರುವರ. ಪಿತೃವಚನ ಪರಿಪಾಲನೆಗೆ ನಿಮ್ಮ ಆಶೀರ್ವಾದ ಬೇಕು. ಹರಸಿ. ಸಿಟ್ಟು ಬರ್ತದವರಿಗೆ. ಹಿರಿಯರು ಧರ್ಮಕ್ಕೆ ಎಂದೂ ಭಂಗ ತರುವವರಲ್ವಮ್ಮ. ಅವಳು ಅನುಸರಿಸುವಲ್ಲಿ ಹಿಂದೆ ಬೀಳುವವಳು ಅಲ್ಲ. ಆದರೆ ಹೆಣ್ಣಾದ ಅವಳು ಹುಟ್ಟದನ್ನು ತೊಟ್ಟದನ್ನು ಕಳಚಿದೆ. ಹೊದ್ದುಕೊಳ್ಳುವುದಕ್ಕೆ ಒಂದು ತುಂಡಾದ್ರೂ ಬೇಕಲ್ಲಮ್ಮ. ನಾ ಕೊಡ್ತೇನಲ್ಲ, ಅದಕ್ಕೆ ಈಗ ಇದನ್ನೇ ಉಟ್ಕೊಂಡು ಹೋಗಾಯ್ತಾ? ಮತ್ತೆ ಏನೇ? ಜನಕ ಮಹಾರಾಜರ ಪಾಲಿತ ಪುತ್ರಿಯಾಗಿ ಬೆಳೆದವಳು ನಾನು. ಪ್ರತಿ ದಿನವೂ ಪಟ್ಟೆ ಪೀತಾಂಬರ ಹೊನ್ನಾಭರಣಗಳಿಂದ ನನ್ನನ್ನು ಶೃಂಗರಿಸಿ ಆ ಚಂದವನ್ನೇ ಕಾಣುತ್ತಾ ಆನಂದ ಪಡುತ್ತಿದ್ದವರು ನನ್ನ ತಂದೆ. ಈ ಹೊತ್ತಿಗೆ ನಾರು ಮಡಿಯನ್ನು ಉಡುವುದಕ್ಕೆ ಕೊಟ್ಟಿದ್ದೀರಿ, ಇದನ್ನ ಹೇಗೊಡುವುದತ್ತೆ? ಮದುವೆದವಳಿಗೆ ಸೀರೆ ಉಡ್ಲಿಕ್ಕೆ ಬರೋದಿಲ್ವಾ? ಆರಂಭದಲ್ಲಿ ಬರ್ತಿರ್ಲಿಲ್ಲ ಕೈಕ. ಏನೇ? ಅನ್ಯತಾ ಭಾವಿಸಬೇಡಿ. ಪ್ರತಿ ದಿನವೂ 24 ಮೊಳದ ಪಟ್ಟೆ ಸೀರೆಯನ್ನೇ ಉಟ್ಟ ಅಭ್ಯಾಸ. ನಾರು ಮಡಿಯನ್ನು ಉಡುವುದಕ್ಕೆ ತಿಳಿದಿಲ್ಲ, ಆದ್ರೆ ಕಲಿತುಕೊಳ್ತೇನೆ. ಕಲಿಬೇಕು. ನನ್ನವರನ್ನು ಅನುಸರಿಸ್ತೇನೆ. ನೀವೇ ತಾಯಿಯ ಸ್ಥಾನದಲ್ಲಿ ನಿಂತು ಹೇಳಿಕೊಟ್ಟಿರಿ ಅಂತ ಸೀರೆ ಉಡಿಸ್ಲಿಕ್ಕಿದ್ದ ನಾನು ಏನೇನು ಅವಳು ಏನು ತಿಳಿಯದೆ ಅವಳಿಗೆ ಮುಂದೆ ಹಾಗೆ ನಾ ಹೇಳಿಕೊಡ್ತೇನೆ, ಚಿಂತಿಸಿ. ಈಗ ಬಾ ಲಕ್ಷ್ಮಣ, ಬಾ. ಹೋಗ. ನಿಮ್ಮ ಮಾತು ಈಡೇರಿಸುವುದಕ್ಕೆ ನಾವು ಮೂವರು ಕಾಡಿಗೆ ಹೊರಟು ನಿಂತಿದ್ದೇವೆ. ಆಶೀರ್ವದಿಸಬೇಕಾದ ನೀವು ಕಣ್ಣೀರಾಗ್ತೀರಾ? ಇದನ್ನು ನೋಡಿಕೊಂಡೇ ಹೊರಡಬೇಕಾ ನಾನು? ಬೇಡಿಯಪ್ಪ, ಆಶೀರ್ವಾದ ಮಾಡಿ. ಗುರುವರ ಕೃಪೆ ಇರಲಿ. ಹೋಗಿ